ಮೇಲೆ ಸಿಲಿಂಡರ್ ಹಿಡಿದು ಅದು ಡಯಾಮೀಟರ್ ಏನು ಬರುತ್ತಲ್ಲ ಅದಕ್ಕೆ ಬೋರ್ ಅಂತ ಅಂತಾರೆ. ಇವ್ರೇನು ಮಾಡಿದ್ದಾರೆ, ಬೋರ್ನ ಅದಕ್ಕೆ ಮುಟ್ಟೇ ಇಲ್ಲ. ಸಿಂಪಲ್ ಆಗಿರಬೇಕು, ಎಫೆಕ್ಟಿವ್ ಆಗಿರಬೇಕು, ಅದಕ್ಕೆ ಸ್ಟ್ರೋಕ್ ಚೇಂಜ್ ಮಾಡಿದ್ದಾರೆ. ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಟ್ರಯಂಫ್ ಸ್ಪೀಡ್ 400ನ ರಿವ್ಯೂ ಮಾಡ್ತಾಯಿದ್ದೀವಿ. 400 ಗಾಡಿ ಹೆಸರು, ಇಂಜಿನು 349cc, ಇದು 350cc ಇಂಜಿನು. ಏನಕ್ಕೆ ಇದು ಚೇಂಜ್ ಅನ್ನೋ ನೀವು ಕೇಳ್ಬೋದು. ಸಿಂಪಲ್ಲು. ಸೊ GST ಬಂತು. GST ಬಂದಾಗ ಒಂದು ಹೊಸ ರೂಲ್ಸ್ ತಂದರು. ಮುಂಚೆ ಈ ರೂಲ್ಸ್ ಇರಲಿಲ್ಲ. ಬೈಕ್ಸಲ್ಲಿ ಲಕ್ಸುರಿ ಅದು ಇದು ಅಂತೆಲ್ಲ ಏನೂ ಆ ಒಂದು ಕ್ರೈಟೀರಿಯಾನೇ ಇರಲಿಲ್ಲ. ಇವಾಗ ಗೌರ್ಮೆಂಟಿಗೆ ಅದೇನು ತಲೆಗೆ ಬಂತು ಗೊತ್ತಿಲ್ಲ. ನೀವು 350cc ಮೇಲೆ ಗಾಡಿ ತೊಗೊಳ್ತೀರಾ ಅಂದರೆ ನೀವು ರಾಜ ಇದ್ದಂಗೆ, ಜಾಸ್ತಿ ಟ್ಯಾಕ್ಸ್ ಕಟ್ಟಿ, ನಿಮಗೆ ಅದು ಲಕ್ಸುರಿ ಅಂತ ಹೇಳಿ ಒಂದು ಆ ರೂಲ್ಸ್ನ ತಂದರು. ಹಾಗಾಗಿ ನಿಮಗೆ ಎನಿಥಿಂಗ್ ಅಬೌವ್ 350cc ನೀವು ಪರ್ಚೇಸ್ ಮಾಡ್ತೀರ ಅಂದರೆ, ಮುಂಚೆ ನಿಮಗೆ 28% ಇತ್ತು ಟ್ಯಾಕ್ಸು, ಅದ್ರ ಮೇಲೆ ಸೆಸ್ ಒಂದು 2-3% ಇರೋದು. ಸೊ ಅರೌಂಡ್ 31% ಬರೋದು. ಇವಾಗ ಇದು ನಿಮಗೆ 40% ಟ್ಯಾಕ್ಸು GSTಯಲ್ಲಿ ನಿಮಗೆ ಬೀಳೋದು. ಹಾಗೆಯೇ ಅಕಸ್ಮಾತು ನಿಮಗೆ 350cc ಕೆಳಗಡೆ ಏನಾದರೂ ಇದ್ದರೆ ಇಂಜಿನ್ದು ಕೆಪಾಸಿಟಿ, ಆವಾಗ ಅದೇ ನಿಮಗೆ 18% ಬರುತ್ತೆ GST. ಸೊ 18%ಅಲ್ಲಿ 40%ಅಲ್ಲಿ ಅಜಗಜಾಂತರ ವ್ಯತ್ಯಾಸ. ಹಾಗಾಗಿ ಬಜಾಜ್ ಅವರು ಅಗೈನ್ ಒಂದು ಸ್ಮಾರ್ಟ್ ಮೂವ್ ಮಾಡಿದ್ದಾರೆ ಅಷ್ಟು ಕ್ವಿಕ್ಕಾಗಿ. ಸೊ 400cc ತಂದು ಇದನ್ನು 349cc ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಬೇಸಿಕಲಿ ನಿಮಗೆ ಅವಾಗ ಪ್ರೈಸು ತುಂಬ ಕಮ್ಮಿ ಆಗುತ್ತೆ. ಮೇನ್ ಏನಂತ ಹೇಳಿದ್ರೆ, ಆ್ಯಕ್ಚುಲಾಗಿ ಇವರು ಪ್ರೈಸ್ ಜಾಸ್ತಿ ಮಾಡಬೇಕಾಗಿದ್ದಂಥ ಟೈಮಲ್ಲಿ, 40% ಮಾಡಬೇಕಾಗಿದ್ದಂಥ ಟೈಮಲ್ಲಿ ಪ್ರೈಸ್ನ ಜಾಸ್ತಿ ಮಾಡಿರಲಿಲ್ಲ. ಹಾಗೆ ಹೋಲ್ಡ್ ಮಾಡಿದರು ಬಜಾಜಿಂದ ಟ್ರಯಂಫ್ ಗಾಡಿಗಳ ಮೇಲೆ, ಇವುಗಳ ಮೇಲೆಲ್ಲ. ಹಾಗಾಗಿ ಇವಾಗ ನಿಮಗೆ ಆ ರಿವೈಸ್ ಪ್ರೈಸು ಸ್ವಲ್ಪ ಕಮ್ಮಿ ಆಗುತ್ತೆ. ಮಾರ್ಜಿನ್ ನೋಡಬೇಕಿದ್ರೆ ನಿಮ್ಗೆ ತುಂಬ ಡಿಫ್ರೆನ್ಸ್ ಅನ್ಸಲ್ಲ, ಬಟ್ ಅದು ಜಾಸ್ತಿ ಮಾಡಿ ಕಮ್ಮಿ ಮಾಡಿದರೆ ನಿಮ್ಗೆ ಅವಾಗ ತುಂಬ ಡಿಫ್ರೆನ್ಸ್ ಅನ್ಸುತ್ತೆ. ಬಟ್ ಬೇಸಿಕಲಿ ಇವಾಗ 18% ಅಷ್ಟೇ ನೀವು GST ಕೊಡೋದು ಈ ಗಾಡಿಗಳಿಗೆ. ಒಂದು ಸ್ಮಾರ್ಟ್ ಮೂವ್ ಅಂತಲೇ ಅನ್ಬೋದು. ಸೊ ಗಾಡಿನಲ್ಲಿ ನಿಮಗೆ ಏನೆಲ್ಲ ಚೇಂಜ್ ಇರ್ಬೋದು ಅಂತ ಅನಿಸ್ತಾ ಇರ್ಬೋದು. ನಿಜ ಹೇಳ್ಬೇಕಂದ್ರೆ ಗಾಡಿಯಲ್ಲಿ ಏನೂ ಚೇಂಜ್ ಇಲ್ಲ. ಅದೇ ಹೆಡ್ಲೈಟು, ಅದೇ ಸಸ್ಪೆನ್ಷನ್ನು, ಟೈರ್ಸು, ಟ್ಯಾಂಕು, ಸೀಟು, ಚಾಸಿಸು, ಎಕ್ಸಾಸ್ಟ್, ಎವ್ರಿಥಿಂಗ್ ಎಲ್ಲ ಪ್ರತಿಯೊಂದೂ ಸೇಮ್, ಏನೂ ಚೇಂಜ್ ಇಲ್ಲ. ನಿಮಗೆ ಚೇಂಜ್ ಇರೋದು ಬಂದು ಇಂಜಿನು. ಸೊ ಇಂಜಿನಲ್ಲೂ ಎಗೈನ್ ಎಕ್ಸಾಕ್ಟಾಗಿ ನಿಮ್ಗೆ ಹೇಳ್ಬೇಕಂತಂದರೆ ಏನು ಚೇಂಜ್ ಆಗಿದೆ ಒಳಗಡೆ ಅಂತ ಹೇಳಿದ್ರೆ, ನಿಮಗೆ ಬೋರ್ ಚೇಂಜ್ ಮಾಡಿಲ್ಲ, ಸ್ಟ್ರೋಕ್ ಅಷ್ಟೇ ಚೇಂಜ್ ಮಾಡಿದ್ದಾರೆ. ಬೋರ್ ಅಗೈನ್ 89 mm ಏನಿತ್ತು ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸ್ಟ್ರೋಕು ಬಂದು ಇರೋದು ಇವಾಗ 64 mm ಬರೋದು, ಅದನ್ನು 56.1 mm ಸ್ಟ್ರೋಕ್ ಮಾಡಿದ್ದಾರೆ. ಸೊ ಅದು ಮೇನ್ ಚೇಂಜು. ಸೊ ಅದ್ರ ಬಗ್ಗೆ ನಾನು ರೈಡ್ ಮಾಡ್ತಾ ಇನ್ನೂ ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ಯಾವ್ಯಾವುದು ಇಂಜಿನ್ ಸ್ಪೆಕ್ಸು, ಏನೇನು ಪವರ್ ಬರುತ್ತೆ ಪ್ರತಿಯೊಂದೂ. ಬಿಕಾಸ್ ಸ್ಪೀಡ್ 400 ಬೇರೆ, T4 ಬೇರೆ, ಸ್ಕ್ರ್ಯಾಮ್ಲರ್ XC, ಥ್ರಕ್ಸ್ಟನ್ನು, ಹಾಗೆಯೇ ನಿಮಗೆ ಟ್ರ್ಯಾಕರು, ಇದೆಲ್ಲ ಮಾಡಲಲ್ಲೂ ಡಿಫ್ರೆಂಟ್ ಪವರ್ ಫಿಗರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅವೆಲ್ಲನೂ ನಾವು ರೈಡ್ ಮಾಡ್ತಾ ಮಾತಾಡೋಣ. ಹಾಗೆಯೇ ಗಾಡಿ ಓಡಿಸೋದಕ್ಕೆ ಯಾವ ಥರ ಇರುತ್ತೆ ಪ್ರತಿಯೊಂದನ್ನು ನೋಡೋಣ. ಬಟ್ ಜಸ್ಟ್ ನಿಮಗೆ ನೋಡುವಾಗ ವಿಜುವಲಿ ಏನೂ ಡಿಫ್ರೆನ್ಸ್ ಇಲ್ಲ. ನಿಮಗೆ ಇದನ್ನು ಜೊತೆಗೆ 400ನ ತಂದು ಪಕ್ಕ ಇಟ್ಬಿಟ್ಟು ಯಾವುದು ಗಾಡಿ ಯಾವುದು ಅಂತ ಹೇಳು ಅಂತಂದರೆ ನಿಮ್ಗೆ ಏನೂ ಡಿಫ್ರೆನ್ಸು ಗೊತ್ತಾಗೋದಿಲ್ಲ. ಸೊ ನಿಮಗೆ ಜಸ್ಟು ಥ್ರಾಟಲ್ ಓಪನ್ ಮಾಡಿ ರೇಸ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ. ಇಲ್ಲ ಅವ್ರದ್ದು RC ಕಾರ್ಡ್ ಕೈಗೆ ಎತ್ಕೊಂಡು ನೀವು ನೋಡಿದ್ರೆ ಅದರಲ್ಲಿ ಮೆನ್ಷನ್ ಆಗಿದೆ, ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಇಲ್ಲ ಏನೂ ಗೊತ್ತಾಗಲ್ಲ ಡಿಫ್ರೆನ್ಸು ಅಂತ ಹೇಳ್ಬೋದು. ಸೊ ಗಾಡಿದೊಂದ್ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ. ಐ ಡೋಂಟ್ ಥಿಂಕ್ ನಿಮಗೆ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಅಂತ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಸ್ನೇಹಿತರೆ, ಸ್ಪೀಡ್ 400ನ ಓಡಿಸೋಣ, ಹೇಗಿದೆ ಅಂತ ನೋಡೋಣ. ಹೈವೇನಲ್ಲಿದ್ದೀವಿ ಸ್ನೇಹಿತರೆ, ರೈಡ್ ಸ್ಟಾರ್ಟ್ ಮಾಡೋದ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಬೇಕು ಗುರು. ಕ್ವಿಕ್ ಶಿಫ್ಟರ್ ಇದ್ರೇ ಮಜಾ. ಪಟ್ ಅಂತ ಶಿಫ್ಟ್ ಹೊಡಿತಾ ಇರ್ಬೋದು. ಜಸ್ಟ್ ಗಾಡಿ ಎತ್ಕೊಂಡು ರೈಡ್ ಹೊರಟಾಗ ನಿಮಗೇನು ಡಿಫ್ರೆನ್ಸೇ ಅನ್ಸಲ್ಲ ಅಷ್ಟು ಬೇಗ. ಕ್ವಿಕ್ ಇದೆ, ಕ್ಲೀನಾಗಿ. ನಾರ್ಮಲ್ ನಿಮ್ಮದು ಏನು ಓಡಿಸ್ತಾ ಇರ್ತೀರ 400ಸು, ಈ 350ಸು ನಿಮಗೆ ಸಡನ್ನಾಗಿ ಹಂಗೆ ಅನಿಸುತ್ತೆ. ಸೊ ಆ್ಯಕ್ಚುಲಿ ಏನು ಡಿಫ್ರೆನ್ಸ್ ಅನ್ಸಲ್ಲ. ಟಾಪ್ ಸ್ಪೀಡು ಅಷ್ಟೇ, ನಿಮಗೆ ಏನು ಒಂದು 1 kmph ಏನೋ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಟ್ರಯಂಫಿಂದ.
ಮಾಡಬೇಕು. ಸೊ ಇಂಜುರಿಯಿಂದ ವಾಪಸ್ ಬಂದಿರೋದ್ರಿಂದ ತುಂಬ ಪುಷ್ ಮಾಡೋಕ್ಕೆ ಹೋಗಲ್ಲ, ಕೂಲಾಗಿ ತೊಗೊತೀನಿ, ವೈಬ್ರೇಷನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಸಾಲಿಡ್ ಆಗಿದೆ ಸ್ನೇಹಿತರೆ, ನಿಮ್ಗೇನು ತುಂಬ ಡಿಫ್ರೆನ್ಸ್ ಅನ್ಸಲ್ಲ ಇಂಜಿನ್ದು. ಅಷ್ಟು ಸಡನ್ನಾಗಿ ನೀವೇನಾರ 400 ಇದು ಬ್ಯಾಕ್ ಆ್ಯಂಡ್ ಫೋರ್ತ್ ಓಡಿಸಿದ್ರೆ, ಇಲ್ಲ ಓನರ್ ಆಗಿದ್ದು 400 ಓಡಿಸಿ ಅವರಿಗೆ ಇದರಲ್ಲಿ ಒಂಚೂರು ಡಿಫ್ರೆನ್ಸ್ ಅನ್ನಿಸ್ಬೋದು. ಬಟ್ ನಂಗೆ ಒಂಚೂರು ವೈಬ್ರೇಷನ್ಸ್ ಎಲ್ಲ ಇನ್ನೂ ಚೂರು ಬೆಟರ್ ಅಂತ ಅನ್ನಿಸ್ತು. ಅಂದರೆ ಲಿಟಲ್ ಬಿಟ್, ತುಂಬ ಎಲ್ಲ ಡಿಫ್ರೆನ್ಸು. ಸ್ವಲ್ಪ ಮೇ ಬಿ ಸ್ಕ್ರಾಮ್ಲರ್ ಓಡಿಸಿದ್ರೆ ಇನ್ನೂ ಕ್ಲೀನಾಗಿ ಗೊತ್ತಾಗೋದು, ಬಿಕಾಸ್ ನಾನು ಸ್ಕ್ರಾಮ್ಲರಲ್ಲೇ ಜಾಸ್ತಿ ವೈಬ್ರೇಷನ್ಸ್ ಫೀಲ್ ಆಗಿದ್ದು. ಸೊ ಇಂಜಿನಲ್ಲಿ ಏನಪ್ಪ ಚೇಂಜ್ ಆಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ನಿಮಗೆ ಬೋರ್ ಸ್ಟ್ರೋಕ್ ಅಂತ ಹೇಳ್ತಾರೆ, ಗೊತ್ತಿರ್ಬೋದು. ಇದ್ರ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಕ್ಕೆ ಹೋಯ್ತು ಅಂದರೆ ತುಂಬ ಟೈಮ್ ತೊಗೊಳಿದೆ. ಸಿಂಪಲ್ಲಾಗಿ ಹೇಳ್ತೀನಿ, ಬೋರು ನಿಮಗೆ ಮೇಲೆ ಸಿಲಿಂಡರ್ ಹೆಡ್ದು ಅದು ಡಯಾಮೀಟರ್ ಏನು ಬರುತ್ತಲ್ಲ ಅದಕ್ಕೆ ಬೋರ್ ಅಂತ ಅಂತಾರೆ. ಅದು ಎಷ್ಟು ಅಗಲ ಬರುತ್ತೆ ಅದು ಬೋರು. ಸೊ ಇವ್ರೇನು ಮಾಡಿದ್ದಾರೆ, ಬೋರ್ನ ಏನೂ ಚೇಂಜ್ ಮಾಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದಾರೆ. ಅದು ಏನಿತ್ತು ಮುಂಚೆ ಅದೇ ಥರ ರಿಟೈನ್ ಮಾಡಿದ್ದಾರೆ 89 mm. ಏನಕ್ಕಂದರೆ ನಿಮಗೆ ಬೋರ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಮೇಲೆ ನಿಮಗೆ ವಾಲ್ವ್ದು ಇದು ಎಲ್ಲ ಪ್ರತಿಯೊಂದು ಸಿಲಿಂಡರ್ ಹಿಡಿದು ಎಲ್ಲ ಪ್ರತಿಯೊಂದು ಚೇಂಜ್ ಆಗುತ್ತೆ. ಆವಾಗ ನಿಮಗೆ ಬೋರ್ ಚೇಂಜ್ ಆದಾಗ ಮೇಯ್ನು ನಿಮಗೆ ಹಾರ್ಸ್ ಪವರಲ್ಲಿ ಡಿಫ್ರೆನ್ಸ್ ಆಗುತ್ತೆ, ತುಂಬ ಅಂದರೆ ಮೇಜರಾಗಿ ಡಿಫ್ರೆನ್ಸ್ ಆಗುತ್ತೆ. ಇವ್ರೇನು ಮಾಡಿದ್ದಾರೆ, ಬೋರ್ನ ಅದಕ್ಕೆ ಮುಟ್ಟೇ ಇಲ್ಲ, ಸಿಂಪಲ್ ಆಗಿರಬೇಕು, ಎಫೆಕ್ಟಿವ್ ಆಗಿರಬೇಕು, ಅದಕ್ಕೆ ಸ್ಟ್ರೋಕ್ ಚೇಂಜ್ ಮಾಡಿದ್ದಾರೆ. ಈ ಬೋರ್ ಸ್ಟ್ರೋಕಿಂದ ನಿಮ್ಮದು ಇಂಜಿನ್ ಕೆಪಾಸಿಟಿ CC ಡಿಪೆಂಡ್ ಆಗುತ್ತೆ. ಸ್ಟ್ರೋಕು ನಿಮ್ಮದು ಅದು ಕನೆಕ್ಟ್ ಆಗುತ್ತಲ್ಲ, ಆ ಸಿಲಿಂಡರ್ ಹೆಡ್ಡಿಗೆ ರಾಡ್ ಬರುತ್ತಲ್ಲ, ಅದು ಸ್ಟ್ರೋಕು ಹಿಂಗೆ ಉದ್ದ, ಅದ್ರದ್ದು ಲೆಂತು. ಸೊ ಸ್ಟ್ರೋಕ್ ಏನು ಮಾಡಿದ್ದಾರೆ ಇವರು, 64 mm ಇರೋದು 56.1 mm ಮಾಡಿದ್ದಾರೆ, ಅದನ್ನು ರೆಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಸ್ಟ್ರೋಕು ಮೇಯ್ನು ಟಾರ್ಕಿಗೆ ಎಫೆಕ್ಟ್ ಮಾಡುತ್ತೆ. ನೋಡಿ ಪಿಕಪ್ ಎಲ್ಲ ಹಿಂಗೆ ಹೇಳಿದ್ರೆ ಏನು ಅಷ್ಟು ಅನಿಸಲ್ಲ. 120 ಬಸ್ ಲೈಟ್ ವೈಬ್ರೇಷನ್ ಬಸ್ಸು ಫೀಲ್ ಆಗುತ್ತೆ. 60ಗೆ ಹೋದರೆ ಕಾಮ್ ಡೌನ್ ಆಗುತ್ತೆ. ಇದ್ರದ್ದು ಇಂಜಿನ್ದು ಇವಾಗ ಬರೋ ಸ್ಪೆಕ್ಸು ನಿಮಗೆ ಹೇಳ್ಬೇಕಂತಂದರೆ, ಟಾರ್ಕು ನೋಡಿ, ಈಗೇನು ಇದರಲ್ಲಿ 4-5 ಮಾಡೆಲ್ಗಳಿದೆ, ಒಂದ್ರ ಮೇಲೊಂದು ಡಿಪೆಂಡ್ ಆಗುತ್ತೆ. ಸೊ T4 ಬಂದು ಬೇಸ್ ಮಾಡೆಲ್ ಇದ್ದಿದ್ದು ಇವ್ರದ್ದು. ಸೊ T4ಅಲ್ಲಿ 31 PS ಪವರ್ ಬರೋದು, ಆಮೇಲೆ 36 Nm ಟಾರ್ಕ್ ಬರೋದು. ಸೊ ಇದು ಇವಾಗ 29 PS ಬರುತ್ತೆ. ಇದಂದರೆ T4 29 PS ಪವರ್ ಬರುತ್ತೆ, ಹಾಗೆಯೇ ಟಾರ್ಕು 31 Nm ಬರುತ್ತೆ. ನೋಡಿ ಪವರಲ್ಲಿ ಜಸ್ಟ್ 2 PS ಅಷ್ಟೇ ರೆಡ್ಯೂಸ್ ಆಗಿರೋದು, ಬಟ್ ಟಾರ್ಕಲ್ಲಿ ನಿಮಗೆ ಮೇಜರ್ ಡಿಫ್ರೆನ್ಸ್ ಇರೋದು. ಅದಕ್ಕೆ ಹೇಳಿದ್ದು ಸ್ಟ್ರೋಕ್ ಚೇಂಜ್ ಮಾಡೋದ್ರಿಂದ ಟಾರ್ಕ್ ಎಫೆಕ್ಟ್ ಜಾಸ್ತಿ ಆಗೋದು ಅಂತಂದ್ಬಿಟ್ಟು. ಆಮೇಲೆ ನೆಕ್ಸ್ಟು ಇದು ಸ್ಪೀಡ್ 400 ಸ್ಕ್ರಾಮ್ಲರ್ 400 XC ಇದೆಲ್ಲದರಲ್ಲೂ ನಿಮಗೆ 40 PS ಪವರ್ ಬರೋದು. 40 PS ಇಂದ 37 PS ಪವರ್ ಬರುತ್ತೆ ಇವಾಗ. ಹಾಗೆಯೇ ಅದೆಲ್ಲದು ಬಂದು ನಿಮಗೆ 37.5 Nm ಟಾರ್ಕ್ ಬರೋದು, ಅದು ಬಂದು ಇವಾಗ 32 Nm ಟಾರ್ಕ್ ಆಗಿದೆ. ಆಲ್ಮೋಸ್ಟ್ ನಿಮಗೆ 5.5 Nm ಟಾರ್ಕು ರೆಡ್ಯೂಸ್ ಆಗಿದೆ. ಇನ್ನು ಥ್ರಸ್ಟನ್ ಮತ್ತು ಟ್ರ್ಯಾಕರ್ ಬರುತ್ತೆ, ಅದನ್ನು ಸೇಮ್ 349cc ಮಾಡಿದ್ದಾರೆ. ಆ್ಯಕ್ಚುಲಿ ಅದರಲ್ಲಿ ಬಂದು ನಿಮಗೆ 42 PS ಪವರ್ ಬರೋದು, ಅದನ್ನು 40 PS ಪವರ್ ಮಾಡಿದರೆ. ಟಾರ್ಕ್ ಎಲ್ಲದೂ ಸೇಮು, ಈವನ್ ಅದು ಎಲ್ಲ ಟಾರ್ಕು ನಿಮಗೆ 32 Nm ಪ್ರೊಡ್ಯೂಸ್ ಮಾಡೋದು. ಫಸ್ಟು 37.5 ಇತ್ತು. ಸೊ ಇದಿಷ್ಟು ಡಿಫ್ರೆನ್ಸು. ಇವೆಲ್ಲ ಚೇಂಜಸ್ಸು ಇಂಡಿಯಾಗಷ್ಟೇ, ಬಿಕಾಸ್ ಆಫ್ ದ GST ಅಡ್ವಾಂಟೇಜ್ ಸಿಕ್ಕಲಿ ಎಲ್ಲ ಕಸ್ಟಮರ್ಸ್ಗೆ ಅಂತ. ಬಟ್ ಐ ಥಿಂಕ್ ಇಂಟರ್ನ್ಯಾಷನಲ್ ವೇರಿಯಂಟ್ಸ್ಗೆ ಸ್ಟಿಲ್ ದೇ ವಿಲ್ ಎಕ್ಸ್ಪೋರ್ಟ್ 400cc ಮಾಡಲ್ಸೇ ಇಂಡಿಯಾಗೆ ಇದನ್ನು ಕೊಡ್ತಾರೆ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇವಾಗ ಗೌರ್ಮೆಂಟು ಯಾವಾಗ ಒಂದು 350cc ಎಬೋವು ಲಕ್ಸುರಿ ಆ ಥರ ಈ ಥರ ಎಲ್ಲ ನೋಡ್ತಾರೆ, ಇವರು ಏನಾರ ಮಾಡಬೇಕಲ್ವಾ ಪಾಪ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇಲ್ಲಾಂದರೆ ನಿಮಗೆ ತುಂಬ ಟ್ಯಾಕ್ಸ್ ಬಿಡೋದು. ಇವಾಗ ನೋಡಿ ಡ್ಯೂಕೆಲ್ಲ 390s 40,000 ಪ್ರೈಸ್ ಜಾಸ್ತಿ ಆಗಿದೆ. ಸೊ ಅವೆಲ್ಲ ನೋಡಿದಾಗ ವಾಟ್ ದೇ ಹ್ಯಾವ್ ಡನ್ ಇಸ್ ಬೆಟರ್. ಇವಾಗ ನಿಮಗೆ ಇದರಲ್ಲಿ ಟ್ರೈಯಂಪಲ್ಲಿ ಸ್ಟಾರ್ಟ್ ಮಾಡಿದರೆ ಇದೇ NSಗೆ ಕ್ಯಾರಿ ಆಗುತ್ತೆ. ಸೊ NSಲ್ಲೂ ನಿಮಗೆ ಡಾಮಿನರು ಇದರೆಲ್ಲರೂ ಕಡಿಮೆ ಪವರ್ ವೇರಿಯಂಟ್ಸ್ ಬರುತ್ತೆ. ಆದಮೇಲೆ KTMಗೆ ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಪ್ಲ್ಯಾನ್ ಇರೋದು ಈಗ ಸದ್ಯಕ್ಕೆ 390 ಇರೋದು ಅದು ಹಂಗೆ ಇರುತ್ತೆ, ಅದನ್ನೇನು ಅವರು ಡೌನ್ ಸೈಜ್ ಮಾಡಲ್ಲ. ಬಟ್ 350cc ಬೇರೆ ವೇರಿಯಂಟ್ ಬಿಡ್ತಾರೆ. ಆಮೇಲೆ 450 ಯಾವಾಗ ಬರುತ್ತೆ KTMಲ್ಲಿ, ಆವಾಗ 390ನ ಡಿಸ್ಕಂಟಿನ್ಯೂ ಮಾಡಿ 450 ಹಂಗೆ ಇರುತ್ತೆ. ಸೊ 350 ಒಂದು ವೇರಿಯಂಟ್ ಬರುತ್ತೆ, 450 ಒಂದು ಬರುತ್ತೆ. ಅಲ್ಲಿ ತನಕ 350 ಇರುತ್ತೆ, 390 ಇರುತ್ತೆ. ಸೊ ಒಂದು ಸಲ 0 to 100 ಟ್ರೈ ಮಾಡ್ತೀನಿ ನಾನು. ಸೊ ಒಂದು ಥಿಂಗ್ ಏನಂತ ಹೇಳಿದ್ರೆ, ಎಷ್ಟು ಕ್ಲೀನಾಗಿ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ, ಬಿಕಾಸ್ ಇಂಜುರಿ ಇರೋದ್ರಿಂದ. ಟ್ರೈ ಮಾಡ್ತೀನಿ, ಆದರೆ ಓಕೆ, ಇಲ್ಲ ತುಂಬ ಪುಷ್ ಮಾಡೋಕ್ಕೆ ಹೋಗಲ್ಲ. ಸೊ ಈ 0 to 100 ನೀವು ಇದಕ್ಕೆ ಮತ್ತು ಟ್ರಯಂಪ್ 400ಗೆ ಡಿಫ್ರೆನ್ಸ್ ನೋಡ್ಬೋದು. ಇದು 350 ಟ್ರಯಂಪು.
ಸಾಕು. ರಿವ್ಯೂದು ಬೇರೆ ಎಲ್ಲ ನಾನು ಹ್ಯಾಂಡ್ಲಿಂಗು ಕಂಫರ್ಟು ಇವೆಲ್ಲ ಏನೂ ಮಾತಾಡೋಕೆ ಹೋಗಲ್ಲ, ಬಿಕಾಸ್ ದಟ್ ಶುಡಂಟ್ ಚೇಂಜ್. ನಿಮಗೆ ಬೇರೆ ಎಲ್ಲ ಈವನ್ ವೆಯ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ, ಇವನ್ ಗಾಡಿದು ವೆಯ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಪ್ರತಿಯೊಂದು ಎಲ್ಲದೂ ಸೇಮು. ಸೊ ಅದರಲ್ಲೇನು ಜಾಸ್ತಿ ಮಾತಾಡೋದಿಲ್ಲ. ಇಮ್ಮೊಬಿಲೈಸರ್ ಬರೋದು ಮುಂಚೆ, ಇವಾಗ ಅದನ್ನೇನೋ ರಿಮೂವ್ ಮಾಡಿದಾರಂತೆ, ಇಮ್ಮೊಬಿಲೈಸರ್ ಬರೋದಿಲ್ವಂತೆ, ಕಾಸ್ಟ್ ಕಟ್ಟಿಂಗ್ ಅಂತಲೇ ಅನ್ಬೋದು ಅದನ್ನು. ಸೊ ಅರೌಂಡ್ 6,000 RPM ಮೇಲೆ ನಿಮಗೆ ಬ್ಯಾಂಡು ಪವರ್ ಡೆಲಿವರಿ ಚೆನ್ನಾಗಿರುತ್ತೆ. ನೀವು ಅದಕ್ಕೂ ಕಡಿಮೆ ರೆಡ್ಯೂಸ್ ಮಾಡ್ಕೊಬಾರ್ದು. ಈಗ ನೋಡಿ 4th ಗೇರಲ್ಲಿ ಇದ್ದೀನಿ, 4th ಗೇರಲ್ಲಿ ನಾನು ಇವಾಗ ಆಲ್ಮೋಸ್ಟ್ 3,000 ಹತ್ರ ಬಂದಿದ್ದೀನಿ. ಇವಾಗ ಕೊಟ್ಟರೆ ನೋಡಿ ನಿಮಗೆ ಏನು ಫೀಲ್ ಆಗೋದಿಲ್ಲ. 6,000-7,000 RPM ಮೇಲೆ ಎಳೆಯುತ್ತೆ ಕ್ವಿಕ್ಕಾಗಿ, ಗೊತ್ತಾಯ್ತಾ? ಹಾಗೆ ನೀವು ಲೋವರ್ ಸ್ಪೀಡ್ಸಲ್ಲಿ ನಿಮಗೆ ತಕ್ಷಣ ಪಿಕಪ್ ಬೇಕಂತ ಹೇಳಿದ್ರೆ ಅವಾಗ ಗೇರ್ ಡೌನ್ ಮಾಡಬೇಕಾಗತ್ತೆ. ಸೊ ಮುಂಚೆದು ಇನ್ನೊಂಚೂರು ಆ ಪಂಚು ಜಾಸ್ತಿ ಇತ್ತು, ಇನ್ನೂ ಸ್ವಲ್ಪ ಜಾಸ್ತಿ ಆರಾಮಾಗಿ ನೀವು ಪುಲ್ ಮಾಡಿದ್ರೆ ಎಳೆಯೋದು. ಮೋಸ್ಟ್ಲಿ ಪ್ಯಾಡ್ಸ್ ಚೇಂಜ್ ಮಾಡಿರ್ಬೋದು, ಬ್ರೇಕ್ ಪ್ಯಾಡ್ಸು, ಬಟ್ ಫೀಲ್ ಅಂತೂ ಬೆಟರ್ ಇದೆ. ನಾನು ಹಾರ್ಡ್ ಬ್ರೇಕೆಲ್ಲ ಟೆಸ್ಟೆಲ್ಲ ಮಾಡೋದಿಲ್ಲ. ಸೊ ಟ್ರಯಂಫರ್ದು ಈ 400s ಬಂದಮೇಲೆ ಮಾರ್ಕೆಟು ತುಂಬಾ ಚೇಂಜ್ ಆಯಿತು. ತುಂಬ ಜನ 400ಸ್ನ ಇಷ್ಟಪಟ್ಟು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಕಾಸ್ ಅಗೇನ್ ಇಟ್ಸ್ ಎ ಟ್ರಯಂಫ್. ಹಾಗೆಯೇ ಗಾಡಿದು ಫಿನಿಶಿಂಗೇ ಇರ್ಬೋದು, ಇಂಜಿನ್ದು ರೆಸ್ಪಾನ್ಸು, ಪವರ್ ಡೆಲಿವರಿ ಎಲ್ಲ ಚೆನ್ನಾಗಿತ್ತು. ಬಿಕಾಸ್ ಇದು ನಿಮಗೆ ಆ್ಯಕ್ಚುಲಿ ಆ 400cc ಫೀಲ್ ಕೊಡೋದು, ಸುಮ್ಮನೆ ಏನೋ ಒಂದು ಗಾಡಿ ಥರ ಇರಲಿಲ್ಲ, ಆ ಫೀಲ್ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ಒಳ್ಳೆ ಸೂಪರ್ ಹಿಟ್ ಆಯಿತು. ಇವಾಗ ಪ್ರೈಸು ತುಂಬ ಜಾಸ್ತಿ ಆದರೆ ಜನ ಮತ್ತೆ ತೊಗೊಳೋದಕ್ಕೆ ಯೋಚನೆ ಮಾಡ್ತಾರೆ GST ಥ್ರೂ. ಹಾಗಾಗಿ ಪ್ರೈಸ್ ಕಮ್ಮಿ ಮಾಡಿ ನಿಮಗೆ ಅದನ್ನು ಇನ್ನೂ ಜಾಸ್ತಿನೇ ಅಡ್ವಾಂಟೇಜ್ ಆಯಿತು. ತುಂಬ ಜನಕ್ಕೆ ಕನ್ಸರ್ನ್ ಇರೋದು 400 ಹೊರಟೋಯ್ತಲ್ಲ, 350 ಆಗೋಯ್ತಲ್ಲ ಅಂತ ತೊಗೊಬೇಕಂತ ತುಂಬ ಜನ ಪ್ಲ್ಯಾನ್ ಮಾಡಿದ್ದು ಒಂದು ಡ್ರೀಮ್ ಇಟ್ಕೊಂಡಿರೋರಿಗೆ ಅಲ್ಲಿ ಡಿಸಪಾಯಿಂಟ್ ಆಗುತ್ತೆ ಒಂಚೂರು. ಬಟ್ ಟ್ರಸ್ಟ್ ಮೀ ಸ್ನೇಹಿತರೆ, ನಿಮಗೆ ತುಂಬ ಏನು ಅನಿಸಲ್ಲ ಅದು. ನೀವು ಇವಾಗ ದೊಡ್ಡ ಗಾಡಿ ಓಡಿಸಿದ್ರೆ, ಇಲ್ಲ ನಿಮ್ಮ ಹತ್ರ ಆಲ್ರೆಡಿ 400s ಎಲ್ಲ ಇದ್ದು ಆವಾಗ ಓಡಿಸಿದ್ರೆ ನಿಮಗೆ ಡಿಫ್ರೆನ್ಸ್ ಆಗುತ್ತೆ. ಬಟ್ ನೀವು ಹೊಸದಾಗಿ ಒಂದು ಗಾಡಿ ತೊಗೊತಿದ್ದೀರಾ, ಇಲ್ಲ ನೀವು ಒಂದು 200cc ಗಾಡಿಗಳು ಓಡಿಸಿ ಇದಕ್ಕೆ ಬಂದು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ತುಂಬ ಡಿಫ್ರೆನ್ಸ್ ಅನಿಸಲ್ಲ. ಇವಾಗ ಟ್ರಯಂಫ್ ಹೊಸ ಗಾಡಿ ಬಿಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಬಿಡಿ, ಅದಕ್ಕೆ 37 PS ಪವರ್ ಬಿಟ್ಟರೆ ನಿಮ್ಗೆ ಯಾವ ಥರ ಇರುತ್ತೆ ಆ ಥರ ಅಂದ್ಕೊಂಡು ಓಡಿಸಿ, ಅವಾಗ ನಿಮಗೇನು ತುಂಬ ಡಿಫ್ರೆನ್ಸ್ ಆಗೋಲ್ಲ. ಬಟ್ ಎಲ್ಲೋ ಒಂದೊಂದು ಪಾಯಿಂಟು ಪಿಕಪ್ಪು ಅಂತ ಕಡೆ ನಿಮಗೆ ಒಂಚೂರು ಕಮ್ಮಿ ಅಂತ ಅನ್ನಿಸ್ಬೋದು ಅಷ್ಟೇ ಹೊರತು ತುಂಬ ಮೇಜರಾಗೇನು ಡಿಫ್ರೆನ್ಸ್ ಇಲ್ಲ. ಗಾಡಿ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಬಟ್ ಬಜಾಜ್ ಅವರು ಏನು ಬಿಕ್ಕಿದ್ದಾರೆ ನೋಡಿದ್ರು, ಅಷ್ಟು ಬೇಗ ಎಲ್ಲ ಚೇಂಜ್ ಎಲ್ಲ ಮಾಡಿ ಎಲ್ಲ ಪಟ್ 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 ಅಂತ ಮಾಡಿ ಎಲ್ಲ ಚೇಂಜ್ ಮಾಡಿ ಬಿಟ್ಬಿಟ್ರು ಆಲ್ರೆಡಿ ಮಾರ್ಕೆಟ್ಗೆ. ಗೌರ್ಮೆಂಟ್ ಇಲ್ಲಿದ್ರೆ ಇವರು ಅವ್ರಿಗಿಂತ ಒಂದು ಕೈ ಮೇಲೆ. ಇವಾಗ ಏನಾಗುತ್ತೆ ಗೊತ್ತಾ, ಆ್ಯಕ್ಚುಲಿ 400ಸ್ಗೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ಇವಾಗ ನಮ್ಮ NS 400 ಇರ್ಬೋದು, ಇಲ್ಲ ಇವೆಲ್ಲ 400s ಇತ್ತಲ್ಲ, ರೀಸೇಲ್ ವ್ಯಾಲ್ಯೂ ಜನಕ್ಕೆ ಏನು ಗೊತ್ತಾ, ಅದು ಎಷ್ಟೇ ಇರಲಿ ಡಿಫ್ರೆನ್ಸು, 2-3 ಹಾರ್ಸ್ ಪವರ್ ಆದರೆ ಸರಿ, 5 ಟಾರ್ಕ್ ಆದರೆ ಸರಿ, ಅದು ಡಿಫ್ರೆನ್ಸೇನೇ ಅಲ್ಲ. ಸೊ ಜನಕ್ಕೆ ಸರಿ ಮೈಂಡಲ್ಲಿ ಅದು ಇದಾಗ್ಬಿಟ್ಟಿರುತ್ತೆ. ಪ್ರೀ ಓನ್ ನೋಡಬೇಕಿದ್ರೆ 400ಸ್ಗೆ ಒಂಥರ ಇವಾಗ ಡಿಮ್ಯಾಂಡ್ ಜಾಸ್ತಿ ಹಂಗಾಗಿರುತ್ತೆ ಅಂತ ನನಗನ್ನಿಸ್ತು. ಸೊ ದಟ್ಸ್ ಇಟ್, ಒಂದು ಶಾರ್ಟ್ ರಿವ್ಯೂ ಅಷ್ಟೇ, ಇದರಲ್ಲಿ ಇನ್ನೇನು ಜಾಸ್ತಿ ಹೇಳೋದಕ್ಕಿಲ್ಲ. ಸೊ ನಿಮ್ಗೇನು ಅನ್ನಿಸ್ತು, ನೀವೇನಾದರೂ ಪ್ಲ್ಯಾನ್ ಮಾಡಿದ್ದು ಟ್ರಯಂಫ್ ಸ್ಪೀಡ್ 400 ಇಲ್ಲ ಸ್ಕ್ರಾಮ್ಲರ್ ಯಾವುದಾದ್ರು ನಿಮಗೆ ಅದು ಡಿಸಪಾಯಿಂಟ್ ಆಗಿದೆಯಾ ಈ ಥರ ಮಾಡಿರೋದು ಟ್ರಯಂಫು, ಜಾಸ್ತಿ ದುಡ್ಡು ಕೊಟ್ಟು ತೊಗೊಳಕ್ಕೆ ರೆಡಿ ಇದ್ರೋ, ಇಲ್ಲ ಇದು ಬೆಸ್ಟ್ ಅಂತ ಅನಿಸುತ್ತಾ ನಿಮಗೆ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಬೇರೆ ಏನಾದ್ರು ಕ್ವಶನ್ಸ್ ಇದ್ರೂ ಕೇಳ್ಬೋದು. ಆ್ಯಂಡ್ ಅನದರ್ ಥಿಂಗ್, ತುಂಬ ಜನಕ್ಕೆ ಮೈಲೇಜ್ ಎಲ್ಲ ಏನು ತುಂಬ ಡಿಫ್ರೆನ್ಸ್ ಆಗುತ್ತಾ ಅಂತೆಲ್ಲ ಇರುತ್ತೆ. ನಿಮ್ಗೆ ಅವೆಲ್ಲ ಏನು ತುಂಬ ಡಿಫ್ರೆನ್ಸ್ ಆಗೋಲ್ಲ, ಕೊಟ್ಟರು 1-2 kmph ಜಾಸ್ತಿ ಕೊಡ್ಬೋದು. ಬಟ್ ಬೈಕ್ ಲೆಕ್ಕಕ್ಕೆ ಅದೇನು ತುಂಬ ಡಿಫ್ರೆನ್ಸ್ ಆಗೋದು ಇಲ್ಲ ನಿಮಗೆ. ಟ್ರ್ಯಾಕರು ಇಲ್ಲ ತಕ್ಷಣ ನೀವು ಯಾವುದಾದ್ರು ರಿವ್ಯೂ ಮಾಡಬೇಕಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ, ಆವಾಗ ಅದನ್ನು ರಿವ್ಯೂ ಮಾಡೋಕ್ಕೆ ಹೋಗ್ತೀನಿ. ಬಿಕಾಸ್ ಅಗೇನ್ ಟ್ರ್ಯಾಕರ್ಗೆ ಇದಕ್ಕೆ ನಿಮಗೆ 3 PS ಪವರ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಟಾರ್ಕು ಸೇಮು, ಬಟ್ ನೋಡೋದಕ್ಕೆ ಸಗಲಾಗಿದೆ. ಟ್ರ್ಯಾಕರ್ ಒಂಥರ ನನಗೆ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು. ಸೊ ಅದನ್ನು ಮತ್ತೆ ಸಪ್ರೇಟಾಗಿ ಮಾಡಬೇಕು, ನಿಮಗೆ ಬೇಕೇ ಬೇಕಂತೇಳಿದ್ರೆ ತಿಳಿಸಿ, ಆವಾಗ ಮಾಡೋಣ. ಸೊ ಅಷ್ಟೇ ಸ್ನೇಹಿತರೆ, ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ. ಸಿ ಯು, ಲವ್ ಯು, ಟೇಕ್ ಕೇರ್, ಬಾಯ್. ಸೊ ಇದೊಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. 400 ಇಂಜಿದೆ ನೋಡಿ ಇಲ್ಲಿ ಟ್ರಯಂಫ್, ಇಲ್ಲಿ TR ಸೀರೀಸ್ 400 ಅಂತ ಇದೆ ಇಂಜಿನ್ ಹತ್ರ.
ಇದರಲ್ಲಿ ಜಸ್ಟ್ TR ಸೀರೀಸು ನಿಮಗೆ 350ಲಿ ವಿಸಿಬಲ್ ಡಿಫ್ರೆನ್ಸ್ ನೋಡಿದ ತಕ್ಷಣ ನಿಮ್ಗೆ ಹಿಂಗೆ ಕಂಡುಹಿಡಿಬೇಕಂದ್ರೆ ಇದು ಗೊತ್ತಾಗ್ಬೇಕು.